ರಸಗುಂಡ ಹೊನ್ನು. ಹಂಗ ನಾವು ಜೀವನದಾಗ ಒಬ್ರು ಮುಗ್ಧ ಸಂಗಯ್ಯ ಅಂತ ಬರ್ತಾನ ಒಬ್ಬ ಶರಣ. ಮುಗ್ಧ ಸಂಗಯ್ಯ ಬಹಳ ಮುಗ್ಧ, ಏನೂ ಅವನಿಗೆ ಹೆಚ್ಚು ಬೇಚು ಏನು ಇರಂಗಿಲ್ಲ. ಕೆಲವರು ಇರ್ತಾರೆ ಬಹಳ ಮುಗ್ಧ ಸ್ವಭಾವದವ್ರು ಇರ್ತಾರೆ, ಮನಸ್ಸು ಬಹಳ ಶುದ್ಧ ಇರ್ತದವ್ರು, ಬಹಳ ಪವಿತ್ರ ಮನಸ್ಸು ಇರ್ತದವ್ರು. ಹಂಗ ಮುಗ್ಧ ಸಂಗಯ್ಯ ಅಂತಿದ್ದ. ಅವನು ಬಸವಣ್ಣವರು ಒಂದು ಯೋಜನೆ ಮಾಡಿದ್ರು. ಈ ರಸಗುಂಡ ಹೊನ್ನಿನಂಗ ಆದಂತ ಜಂಗಮರಿಗೆ, ರಸಗುಂಡ ಹೊನ್ನ ಅಂದ್ರೆ ತಿಳಿತಾ ಇಲ್ಲ ನಿಮ್ಗೆ, ಅವು ಬಂಗಾರ ಆಗಿದ್ದು, ಅವು ಪರಿಪಕ್ವ ಅಂತ ಅರ್ಥ. ಇಲ್ಲಿ ಪೂರ್ಣ ಸ್ಥಿತಿ ಪರಿಪಕ್ವ ಆದವರು. ಹಂಗ ಜಂಗಮರಿಗೆ ಈ ವೇಷನ್ ಮನೆ ಪರಿವರ್ತನೆ ಮಾಡ್ಬೇಕಾದ್ರ ಏನ್ ಮಾಡ್ಬೇಕು? ಅವ್ರಿಗೆ ಅದಕ್ಕೆ ಬೆಲೆ ಕೊಡ್ತಾರ, ದುಡ್ಡಿಗೆ ಬೆಲೆ ಕೊಡ್ತಾರ. ಅದಕ್ಕ ಬಸವಣ್ಣವ್ರು ಏನ್ ಮಾಡ್ತಿದ್ರು? ಪರಿಪಕ್ವ ಆದಂತಹ ಜಂಗಮರಿ, ರಸಗುಂಡ ಹೊನ್ನಿನಂತಾದಂತಹ ಜಂಗಮರಿ ಏನ್ ಮಾಡ್ತಿದ್ರು? ಅವರು ವೇಷನ್ ಮನೆ ಕಳಿಸ್ತಿದ್ರು, ದುಡ್ಡು ಕೊಟ್ಟು. ದುಡ್ಡಿನ ಗಂಟು ತಂದಾರ ಅಂದ್ರೆ ವೇಷನ್ ಸ್ವಾಗತ ಮಾಡಿ. ಅವಾಗ ಅವ್ರು ಕುಂತು, ತಾಯಿ ಯಾಕೆ ಈ ಜೀವನ ತಿಳ್ಕೊಂಡಿವಿ? ಕಾರಣ ಏನು? ನೀನು ಹಾಳಾಗಲ್ದೇನೆ ಜನರನ್ನೂ ಹಾಳು ಮಾಡ್ತಾ ಇದ್ದೀವಿ. ಇದನ್ನ ಬಿಡು, ನಿನಗೇನದ ಹೇಳ್ತ, ಏನ್ ಸಮಸ್ಯೆ ಅದ? ಇಲ್ಲ ನಮ್ಗೆ ಯಾರು ಕಾಣ್ತಾರ, ಯಾರು ಮಾಡ್ತಾರ? ಬಾ ಬಸವಣ್ಣವ್ರು ನೀವು ಸ್ವಾಗತ ಮಾಡ್ತೀವಿ. ಅನುಭವ ಮಂಟಪ ನಿಮ್ಮಂತ ಕೆಳಗೆ ಬಿದ್ದವರನ್ನ ಸಲುವಾಗಿನೇ ಅನುಭವ ಮಂಟಪದ ಬಾಗಿಲು ಸದಾ ತೆರೆದ, ಸದಾ ತೆರೆದ. ನೀವು ಬರ್ರಿ ಅಂತ ಕರಿತೀವಿ. ಕೆಲವರು ಇಲ್ಲ ನಮಗೆ ಮದುವೆ ಆಗ ಇಚ್ಛೆ ಅದ ಅಂಥವ್ರಿಗೆ ಬಸವಣ್ಣವರು ಮದುವೆ ಮಾಡಿದ್ರು. ಕೆಲವರಿಗೆ ಮದುವೆನೂ ಬೇಡ, ನನಗೇನೂ ಬೇಡ, ನನಗೆ ಆರಾಮ್ ಒಂದು ಅನುಭವ ಮಂಟಪದಾಗ ಇರ್ತೀನಂದವ್ರಿಗೆ ಅದು ಅನುಭವ ಮಂಟಪದಾಗ ಸ್ಥಾನ ಕೊಡ್ತಾರೆ. ಕೆಲವರು ದುಡ್ಡಿನ ಸಲುವಾಗಿ ವೇಷವೃತ್ತಿ ಬೇಕೊಳ್ತಾರೆ. ಕೆಲವರಿಗೆ ದುಡ್ಡು ಬೇಕಾಗಿತ್ತು, ಆಯ್ತು ನಿನ್ಗೆ ಎಷ್ಟು ಬೇಕು ಅಷ್ಟು ದುಡ್ಡು ತಗೋ, ಮನೆ ಕಟ್ಕೊಡ್ತೀವಿ, ನಿನಗೇನು ಬೇಕು ವ್ಯವಸ್ಥೆ ಮಾಡಿಕೊಡ್ತೀವಿ, ನೀವು ಆರಾಮಾಗಿ ಬಾಳು. ಹಿಂಗ ಎದರಲ್ಲಿ ಕೊರತೆ ಅದ ಆ ಕೊರತೆಯನ್ನು ನೀಗಿಸಿ ಎಲ್ಲರಿಗೂ ಶರಣರನ್ನಾಗಿ ಮಾಡು. ಅವರೆಲ್ಲ ಜಂಗಮರು ಹೋಗೋದು ನೋಡಿ ಮುಕ್ತ ಸಂಗಯ್ಯ ಅಂತೀನ. ಬಸವಣ್ಣವ್ರೆ, ಎಲ್ಲರಿಗೂ ನೀವು ಯಶರ್ ಮನೆ ರೊಕ್ಕ ಪಟ್ ಕಳಿಸ್ಲತ್ತೀವಿ, ನನಗೆ ಕಳಿಸಲ್ರಿ ಅಂತ ಗಂಟು ಬರ್ತೀನಿ ಅಂತ. ಇಲ್ಲಪ್ಪ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು, ಇಲ್ಲೇ ಅನುಭವ ಮಂಟಪದಾಗ ಇರು ಆರಾಮಾಗಿ ಅಂತ ಬಸವಣ್ಣವ್ರು ತಿಳಿಸಿ ಹೇಳ್ತಿರು. ಆದರೂ ಯಾಕೆ ನಂಗೆ ಕಳಿಸೋರು ಬಸವಣ್ಣವರು? ಎಲ್ಲರಿಗೂ ಕಳಿಸ್ತಾರ, ನನಗೆ ಕಳಿಸೋರು? ನನ್ ದುಡ್ಡು ಬೇಡ್ರಿ, ನಾ ಹಂಗೆ ಹೋಗಿ ಬರ್ತೀನಿ ಅಂದ್ರೆ ಬೇಡ ಅಂತ ಯಾಕಂತಾರೆ ಅವರು ಅಂತ. ಅವರು ಎಲ್ಲರಿಗೂ ಏನ್ ಮಾಡಿದ್ರು? ಬೇಡ ಬೇಡ ದಿನ ಅಂತ. ಅವನಿಗೆ ಇವ್ರು ಎಷ್ಟು ಬೇಡ ಅಂತಾರಲ್ಲ ಬಸವಣ್ಣವರು, ಅವನಿಗೆ ಹೋಗ್ಬೇಕಂತ ಹೊಡ್ತಾವಾಯ್ತು. ಪಾಪ ಅವನಿಗೆ ರೇಷನ್ ಮನಿ ಏನಿರ್ತದೆ, ಅಲ್ಲಿ ಏನಿರ್ತ ಅಂಬೋದು ಗೊತ್ತಿಲ್ಲ ಅವನಿಗೆ. ಅವಾಗ ಒಂದ್ ದಿವಸ ಬಸವಣ್ಣವ್ರಿಗೆ ಗೊತ್ತಿರ್ಲಾರ್ದಂಗ್, ಯಾರಿಗೂ ಹೇಳಲಾರ್ದಂಗ್ ಆ ಮುಗ್ಧ ಸಂಘ ರೇಷನ್ ಮನೆಗೆ ಹೋಗ್ತಾನೆ. ಹೋಗಿ ನೋಡ್ತಾನ, ಬರ್ರಿ 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 ಅಂತ ಕರೀತಾರ. ಏನಿಲ್ಲ, ಎಷ್ಟು ಚಂದ ಮಾಡಿದ್ರು ಮನೆಗೂ, ನನ್ ದೇವಾಲಯ ಕಂಡಂಗೆ ಕಾಣುತ್ತದ, ನಂಗಿದು ಶಿವ ದೇವಾಲಯ ಕಂಡಂಗೆ ಕಾಣುತ್ತೆ. ಎಷ್ಟು ಅಲಂಕಾರ ಮಾಡಿದಿ, ಎಷ್ಟು ಅಲಂಕಾರ ಮಾಡಿದಿ. ಅವಾಗ ಒಳಗೆ ಬರ್ತಾನೆ. ಒಳಗೆ ಬಂದ, ಎಷ್ಟು ಮೆತ್ತನೆ ಹಾಸಿದಿ, ಎಷ್ಟು ಚಂದ, ಏನು ಒಂದು ಹಿಂಗೆಲ್ಲ ಇದು ನೋಡ್ತಾನೆ. ಕಮಲ ಮನೆ ಕೂಡ್ಲಾಕೆಲ್ಲ ಎಷ್ಟು ಚಂದದಲ್ಲ ಪೂಜೆ ಮಾಡ್ಲಕ್ಕ, ಎಷ್ಟು ಚಂದದಲ್ಲ ಪೂಜೆ ಮಾಡ್ಲಕ್ಕ. ಅವಾಗ ಯಾವ ನಾನು ಸ್ನಾನಕ್ಕೆ ನೀರು ಅವ ಇಲ್ಲ ಅಂತೂ ಸಮೀಪ ಬಂತು.
ಇದು ಏನು ಬಂತಿದ್ದು, ಇದು ಏನು ತಾಳಕ್ಕೆ ಗೊತ್ತಾಗತ್ತ ಕೂಡ ಗೊತ್ತಾಗಲ್ಲ ಅಂತ ಅಕ್ಕೇನಂತಾಳ. ಅವಾಗ ಮುಕ್ತ ಸಂಘ ಏನಂದ, ಸ್ನಾನಕ್ಕೆ ಅವಾಗ ಅಂತ ಕೇಳ್ತಿದ್ದ. ಮತ್ತೆ ಅಕ್ಕಿ ಸುಳ್ಯವ್ರ ಮನೆ, ಸುಳ್ಯನ ಮನೆ ಅಂತ, ವೇಶ್ಯರ ಮನೆ ಅಂದ್ರೆ ಸುಳ್ಯ ಅಂತ ಅಂತಾರಲ್ಲ. ಅವ ಹೆಂಗಂತಿದ, ಬರೀ ಅವನು ಅಂತಿಲ್ಲ, ಸುಳ್ಯವ ಸುಳ್ಳು. ನಾ ಯಾಕೆ ಕಲ್ಲಿ ಅಂತ ಅಂದಿದ್ದು ನಾನು. ಸುಳ್ಯವ ಅಂತಿದ್ದ. ನಾನು ಸ್ನಾನ ಮಾಡ್ತೀನಿ, ಸುಳ್ಯವ ನೀರು ಹೋದ, ಸ್ನಾನ ಮಾಡ್ಕೊಂಡ. ಮತ್ತ ನೀನ್ ಮತ್ತೆ ಯಾರ ನಿಮ್ಗೆ ಆಜು ಬಾಜು ಪರಿಚಯ ಇದ್ರ ಕರಿಯವ, ನಾ ಪೂಜೆ ಮಾಡ್ಕೋತೀನಿ, ಎಲ್ಲರೂ ನೋಡ್ಲಿ ಅಂದ್ರು. ಇದೇನೊಂದು ಆಕಿ ನೋಡ, ಆಕಿ ಒಂದ್ ದೃಷ್ಟಿಯಿಂದ ಆಶ್ಚರ್ಯನೂ ಆಯ್ತು, ಒಂದ್ ದೃಷ್ಟಿಯಿಂದ ಆನಂದನೂ ಆಯ್ತು. ನನ್ನ ಮನ್ಯಾಗ ಎಂದೂ ಲಿಂಗ ಪೂಜೆ ಮಾಡ್ಕೋತ ಅಂತ ಇಲ್ಲಿವರೆಗೆ ಯಾರೂ ಬಂದಿಲ್ಲ. ನನ್ನಂತ ಮನ್ಯಾಗ ಮುಕ್ತ ಸಂಗಯ್ಯ ಅಂತ ಶರಣ ಬಂದು ನನ್ನ ಮನ್ಯಾಗ ಲಿಂಗ ಪೂಜೆ ಮಾಡ್ಕೋತ ಅಂತ ಇದ್ದಾನಲ್ಲಪ್ಪ ಅಂತ ನನ್ನದು ಭಾಗ್ಯ ಅಂತ ತಿಳ್ಕೊಂಡು ಆಕಿ ಗೊತ್ತಾಗಿರ್ತಾರ. ಆಜು ಬಾಜು ವೇಶ್ಯರಿಗೆ ಕರೆದ್ರು. ಆಕಿ ಸುತ್ತಮುತ್ತಲಿನೆಲ್ಲ ವೇಶ್ಯರೆಲ್ಲ ಬಂದ್ರು. ನನ್ನ ಮನ್ಯಾಗ ಪೂಜೆ ಮಾಡ್ಕೊಳಕ್ ಯಾರೋ ಶರಣರು ಬಂದಾರ, ಬಾ ಅಕ್ಕ ಬಾ ತಂಗಿ ಅಂತ ಎಲ್ಲರಿಗೂ ಕರೆದಳಕಿ. ಆಕಿ ಕರೆದ್ರೆ ಬೇರೆಯವ್ರ ಯಾರು ಬರಲ್ಲ. ಯಾರು ಬರ್ತಾರ? ಅಂತ ಕಾಯಕದವ್ರೆ ಬರ್ತಾರ. 30-45 ಜನ ಎಲ್ಲ ಕುಂತ್ರು ಪಡಿಸಲ್ಯಾಗ. ಇವಾಗ ಪೂಜೆ ಮಾಡ್ಕೊಳತ್ತ ಆನಂದವಾಗಿ ಪೂಜೆ ಮಾಡ್ತಾ ಇದ್ದ. ಪೂಜೆ ಮಾಡ್ತಾ 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 ಅದ್ರ ಇದು ಹೇಳ್ಕೊತ, ನೋಡಿ ಅವ ಪೂಜೆ ಹಿಂಗ್ ಮಾಡಬೇಕು, ಇನ್ ನನಗೆ ಚಂದದ ಪೂಜೆ ಮಾಡ ಅಂತ ಅನ್ಕೋತ ಬೆಳತನ ಪೂಜನೆ ಮಾಡ್ದವ. ಬೆಳಗ್ಗೆನಾಯ್ತು, ಆಕಿ ಏನ್ ತಿಳ್ಕೊಂಡ್ರು, ಪೂಜೆ ಮಾಡಿ ಮುಂದಿನ ಕೆಲಸ ಮಾಡ್ತಾರ ಅಂತ ತಿಳ್ಕೊಂಡ್ರು ಆಕಿ. ಅದರಿಂದ ಬೆಳತನ ಪೂಜನೆ ಮಾಡ್ದವ ಮುಕ್ತ ಸಂಗಯ್ಯ. ಬೆಳತನ ಪೂಜೆ ಮಾಡಿ ನಿಮ್ಗೆ ಹೇಳ್ತೀನಿ, ಅಷ್ಟು ಮಂದಿ ವೇಶ್ಯರ ಪೂಜಾ ನೋಡಿ ಏನಂದ್ರು. ಏನಂದ, ತಾಯಿದಾರೆ ನೀವೆಲ್ಲ ಅನುಭವ ಮಂಟಪಕ್ಕೆ ಬರ್ರಿವ, ನನ್ ಸರಿ ಅನುಭವ ಮಂಟಪಕ್ಕೆ ಬರ್ರಿ, ನಾ ಬಸವಣ್ಣವ್ರ ಇರ್ತಾರ ಪರಿಚಯ ಮಾಡ್ಕೊಡ್ತೀನಿ ಬರ್ರಿ. ನಂಗ ಹೋಗ್ಬೇಡ ಅಂತಿರು ಬಸವಣ್ಣವ್ರು, ನಾವ್ರಿಗೆ ಕರೆದು ಬಂದಿನೇವಾ, ಗೊತ್ತಿಲ್ಲದಂಗೆ ಬಂದೀನಿ ಅಂತ ಎಲ್ಲರಿಗೆ ಆ ಮುಗ್ಧ ಸಂಗಯ್ಯ. ಮತ್ತ ಅವರು ಅಂದ್ರು, ನಮ್ಮಂಥವ್ರಿಗೆ ಅನುಭವ ಮಂಟಪದಾಗ ಪ್ರವೇಶ ಅದ ಅಂದ್ರೆ ನೋಡ್ಲಕ್ಕ ಹೋಗ್ಬೇಕು. ಆ ಬಸವಣ್ಣವ್ರ ದರ್ಶನ ಮಾಡ್ಯಾಗ ನಮ್ ಪುಣ್ಯ ಅಂತ ತಿಳ್ಕೊಂಡು ಅನುಭವ ಮಂಟಪಕ್ಕೆ ಎಲ್ಲರೂ ಒಂದು 50-60 ಜನ ತಾಯಿಂದ ಹೋದ್ರು. ಎಲ್ಲರೂ ಹೋಗಿ ಬಸವಣ್ಣವ್ರ ದರ್ಶನ ತಗೊಂಡ್ರು. ಬಸವಣ್ಣವ್ರೇ, ನಂಗ ನೀವು ಸುಳ್ಯಾರ ಮನೆಗೆ ಹೋಗ್ಲಕ್ ಬ್ಯಾಡ ಅಂತಿರಲ್ಲ, ನಿನ್ ಹೋಗಿ ಏನ್ ಮನೆಗೆ ಅದು ಪೂಜಾದ ಮನೆ ಅಂತೀವ. ಬಸವಣ್ಣವ್ರಿಗೆ ಹೇಳತ್ತ, ಯಾರು ಮುಗ್ಧ ಸಂಗಯ್ಯ, ಏನ್ ಪೂಜಾದ ಮನಿ ರೀ, ಏನ್ ಪೂಜಾದ ಮನಿ ಅಂತ ಹೇಳಿ ವರ್ಣನ ಮಾಡಿ. ಈಗ ಬಂದಾರ ನೋಡಿ, ಎಲ್ಲ ಬಂದಾರ ನೋಡಿ. ಅವಾಗ ಆಗ್ತಕ್ಕೈತ್ ಮುಗ್ಧ ಸಂಗಯ್ಯ ನಿಮ್ದು ಕಾಯಕ ಅಂತ ಅಂದ್ರು. ನೀವು ಸಂಗಮನೆ ಕಳಿಸಿ ದುಡ್ಡು ಕೊಟ್ಟರೆ ನಾವು ಒಬ್ಬೊಬ್ಬರಿಗೆ ಕರ್ಕೊಂಡು ಬರ್ತಿರು, ನೀವು ಟೀಮೇ ಕರ್ಕೊಂಡು ಬಂದಿದ್ದೀವಿ ಅಂತ ಅವ್ರು ಬಹಳ ಖುಷಿ ಪಟ್ರು. ಅವರಿಗೆಲ್ಲ ತಿಳಿಸಿ ಹೇಳಿದ್ರು. ಎಲ್ಲರೂ ಬಸವಣ್ಣವ್ರ ಪಾದ ಸ್ಪರ್ಶದಿಂದ ಅಷ್ಟೂ ಜನ ಶರಣೀಯರಾಗಿ ತಮ್ಮ ಜೀವನವನ್ನ ಉದ್ಧಾರ ಮಾಡ್ತಾರೆ. ಇದಕ್ಕೇನಂತಾರ? ರಸವುಂಡ ಹಣ್ಣು. ಇದು ಜ್ಯೋತಿ ಮುಕ್ತಿ ಜ್ಯೋತಿ ಆದಂಗ. ಅದಕ್ಕೆ ಅಂತ ಬಸವಣ್ಣವ್ರು ಎಲ್ಲರಿಗೂ ಅಂತ ರಸವುಂಡ ಹಣ್ಣಿನಂಗ ಮಾಡಿದ್ರು. ಅದಕ್ಕೆ ಇವತ್ತೊಂದು 10 ನಿಮಿಷ ಮುಂಚೆನೆ ಮುಗಿಸೀನಿ. ಇನ್ನ